ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 49ನೇ ಭಾಗ. 48ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 9ನೇ ಸರ್ಗದ 37ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಲಿಕ್ಕಾಗಿ ಸಿದ್ಧತೆ ಮಾಡಿಕೊಂಡ್ರು. ಮತ್ತು ತಾವು ಪ್ರವಾಸಕ್ಕೆ ಹೋಗುವಾಗ, ಪ್ರವಾಸದಿಂದ ಮರಳಿ ಬರುವಾಗ ಆ ಬ್ರಹ್ಮಸೂತ್ರ ಭಾಷ್ಯದ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಸಂಗತಿಗಳನ್ನು ತಾವು ಮುಂಚಿತವಾಗಿ ತಮ್ಮ ಗುರುಗಳಾದ ಅಚ್ಯುತ ಪ್ರಜ್ಞರು ಮತ್ತು ಲಿಕುಚ ವಂಶದ ಒಬ್ಬ ಯತಿಗಳು ಅವರಿಬ್ಬರಿಗೆ ಆ ಭಾಷ್ಯದ ಒಂದು ಪುಸ್ತಕವನ್ನು ಕಳಿಸಿಕೊಟ್ಟಿದ್ರು ಅಂತೆಲ್ಲ ಹಿಂದೆ ಕಥೆ ಬಂದಿತ್ತು. ಮತ್ತು ಈ 9ನೇ ಸರ್ಗದಲ್ಲಿ 37 ಅಲ್ಲಿಂದ 37ರಿಂದ ಹಿಂದೆ 33ರ ತನಕ ಮತ್ತು 31, 32 ಇಲ್ಲೆಲ್ಲ ಏನು ಕಥೆ ಬಂದಿತ್ತು ಅಂದರೆ, ಆಚಾರ್ಯರು ತಮ್ಮ ಗುರುಗಳಾದ ಅಚ್ಯುತ ಪ್ರಜ್ಞರಿಗೆ ಮತ್ತು ಆ ಲಿಕುಚ ವಂಶದ ಹಿರಿಯರಾದಂಥ ಯತಿಗಳಿಗೆ ಶುದ್ಧವಾದ ತತ್ವಜ್ಞಾನ ಅಂದ್ರೆ ಏನು ಅಂತ ಅನ್ನೋದನ್ನು ಪರಿಚಯ ಮಾಡಿಸಿದರು. ಆವಾಗ ಆ ಲಿಕುಚ ವಂಶದ ಯತಿಗಳಿಗೂ ಕೂಡ ಬಹಳ ಸಂತೋಷ ಆಯಿತು. ಪ್ರೀತಿ ಮಾರ್ಯ ಯತಿರುತ್ತಮಾಂ ಪುರಾ ಪ್ರೇಷಿತ ಅಪ್ರತಿಮ ಭಾಷ್ಯ ದೃಗ್ಯಯೌ ಅಪ್ಯತೋತಿ ಶೈನೀಂ ಶುಚಿಸ್ಮಿತಂ ತಂ ವಿಲೋಕ್ಯ ಶುಚಿರಾ ದಿದೃಕ್ಷಿತಂ. ಇದು ಈಗ ಈಗಾಗಲೇ ನೋಡಿರೋ ಶ್ಲೋಕನೇ ಇದು. ಮಧ್ವರು ತಾವು ಸಂಚಾರ ಮುಗಿಸಿ ಬರೋದಕ್ಕಿಂತ ಮೊದಲೇ ತಮ್ಮ ಒಬ್ಬ ಶಿಷ್ಯನ ಮೂಲಕ ಆ ಭಾಷ್ಯದ ಒಂದು ಪ್ರತಿಯನ್ನು ಇವರಿಗೆ ಕೊಟ್ಟು ಕಳಿಸಿದ್ರು. ಮಧ್ವರು ಬರೋದ್ರೊಳಗಾಗಲೇ ಆ ಲಿಕುಚ ವಂಶದ ಯತಿಗಳು ಅದನ್ನು ಓದಿ ಬಹಳ ಸಂತೋಷಪಟ್ಟಿದ್ರು. ಆಚಾರ್ಯರು ಯಾವಾಗ ಬರ್ತಾರೆ, ಇವ್ರನ್ನ ಯಾವಾಗ ನೋಡಿ ಅನ್ನೋದು ಕಾಯ್ತಿದ್ರು. ಇವ್ರು ಎದುರಿಗೆ ಬಂದ ಕೂಡಲೇ ಅವರಿಗೆ ಮತ್ತಷ್ಟು ಬಹಳ ಸಂತೋಷ ಆಯಿತು. ಮತ್ತೆ ಆಚಾರ್ಯರು ಪ್ರತ್ಯಕ್ಷ ಭೇಟಿಯಾದಾಗ ಅವರ ಮೂಲಕ ಆ ಸ್ಪಷ್ಟವಾದಂಥ ಸ್ವಚ್ಛವಾದ ತತ್ವಜ್ಞಾನವನ್ನು ಕೂಡ ಅವರು ಪಡ್ಕೊಂಡ್ರು. ಮತ್ತೆ ತಮ್ಮ ಗುರುಗಳೇ ಆದಂತಹ ಅಚ್ಯುತ ಪ್ರಜ್ಞರಿಗೆ, ಲಿಕುಚ ವಂಶದ ಯತಿಗಳು ಹಿರಿಯರು, ಅಚ್ಯುತ ಪ್ರಜ್ಞರು ಇವರಿಗೆ ಆಶ್ರಮ ಗುರುಗಳು ಮಧ್ವರಿಗೆ. ಆ ಅಚ್ಯುತ ಪ್ರಜ್ಞರಿಗೆ ಆಗಿನ ಕಾಲದ ಜನಸಂಪರ್ಕ, ಆಗಿನ ಕಾಲದ ಪದ್ಧತಿ ಇತ್ಯಾದಿಗಳಿಗೆ ಅನುಸಾರವಾಗಿ ಸ್ವಚ್ಛವಾದ ಶುದ್ಧವಾದ ತತ್ವಜ್ಞಾನ ಇರಲಿಲ್ಲ. ಅದಕ್ಕಾಗಿ ಆ ಸ್ವಚ್ಛವಾದ ತತ್ವಜ್ಞಾನವನ್ನು ಅವ್ರಿಗೆ ಕೊಡಬೇಕಾದ್ರೆ ಏನು ಮಾಡಬೇಕು ಮತ್ತು ಆ ತತ್ವಜ್ಞಾನದ ಮಾಲಿನ್ಯವನ್ನು ಕಳೀಬೇಕಾದ್ರೆ ಏನು ಮಾಡಬೇಕು ಅಂತ ಇವರು ವಿಚಾರ ಮಾಡಿದರು. ಒಂದು ಹಂಸ ಕಾಗೆಯನ್ನು ಹೇಗೆ ಓಡಿಸ್ತದಲ್ಲ, ಅದರಂತೆ ಇವರು ಕೂಡ, ಆಚಾರ್ಯರು ಕೂಡ ತಮ್ಮ ಸಿದ್ಧಾಂತದ ಸ್ವಚ್ಛವಾದ ಪ್ರತಿಪಾದನೆಯನ್ನು ತರ್ಕಗಳ ಮೂಲಕ, ಉಳಿದೆಲ್ಲ ಪ್ರಮಾಣಗಳ ಮೂಲಕ ಅವರಿಗೆ ಮಾಡಿ ಶುದ್ಧವಾದ ತತ್ವಜ್ಞಾನ ಬರುವಂತೆ ಮಾಡಿದರು. ಒಬ್ಬ ವೈದ್ಯನಾದವನು ತನ್ನ ಬಳಿ ಬಂದಂಥ ರೋಗಿಗೆ ಆಹಾರ ರುಚಿಸದೇ ಇದ್ದರೆ, ಆಹಾರ ರುಚಿಸದೇ ಇರಲಿಕ್ಕೆ ಏನು ಕಾರಣ ಅದನ್ನೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದರಂತೆ ಹೇಗೆ ಅವನಿಗೆ ಚಿಕಿತ್ಸೆ ಕೊಡ್ತಾನೋ ಅದರಂತೆ ಇವರು ಮಾಡಿದರು. ಇಷ್ಟೆಲ್ಲ ಆಚಾರ್ಯರು ಪ್ರಯತ್ನ ಪಟ್ಟ ಮೇಲೆ ಆ ಗುರುಗಳಾದಂಥ ಅಚ್ಯುತ ಪ್ರಜ್ಞರ ಜ್ಞಾನ ಅದು ಕಳಂಕ ಮುಕ್ತವಾದ ಚಂದ್ರಮಂಡಲದಂತೆ ಅದು ಬೆಳಗಿತು ಮತ್ತು ಅರಳಿದ ಬಿಳಿಯ ಕಮಲದಂತೆ ಬೆಳಗಿತು. ಶರದೃತುವಿನ ಸರೋವರದಂತೆ ಅದು ಸ್ವಚ್ಛವಾಯಿತು. ಮಳೆಗಾಲದ ಸರೋವರ ಅಂದರೆ ಸ್ವಲ್ಪ ನೀರು ಕಲುಷಿತ ಆಗಿರ್ತದೆ, ಆದರೆ ಶರದೃತುವಿನಲ್ಲಿ ಮಳೆ ಬರುವುದೆಲ್ಲ ನಿಂತು ಆ ನೀರು ಸ್ವಚ್ಛ ಆಗಿರ್ತದೆ. ಹೀಗೆ ಪೂರ್ಣ ಕಳಂಕವಿಲ್ಲದ ಚಂದ್ರಮಂಡಲದಂತೆ, ಅರಳಿದ ಬಿಳಿಯ ಕಮಲದಂತೆ, ಮತ್ತೆ ಸ್ವಚ್ಛವಾದ ನೀರಿನಂತೆ, ಸ್ವಚ್ಛವಾದ ಸರೋವರದಂತೆ ಅಚ್ಯುತ ಪ್ರಜ್ಞೆಯತಿಗಳ ಮನಸ್ಸು ಬೆಳಗಿತು. ಆನಂದ ಸಹಿ ಮಧ್ವಶಾಸ್ತ್ರಮಾ ಕರ್ಣಯನ್ ಕುಸಮಯಾಗ್ರಹೀ ಪುರ ಮೋಹಪೀತ ಲವಣೋದಕೋ ಮುಹು ಪ್ರಾಕ್ ಪಿಪಾಸು ಅಮೃತಂ ಪಿಬನ್ನಿವ. ಇಲ್ಲಿವರೆಗೆ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಅವರಿಗೆ ಎಷ್ಟು ಆನಂದ ಆಗಿತ್ತು. ಹಿಂದೆ ಎಳ್ನೀರು ಅಂತ ತಿಳ್ಕೊಂಡು ಉಪ್ಪಿನ ನೀರನ್ನು ಕುಡಿದಂಥ ಮನುಷ್ಯನಿಗೆ, ಎಳ್ನೀರಿನ ಪರಿಚಯ ಇಲ್ಲ ಅವನಿಗೆ ಯಾರೋ ಉಪ್ಪಿನ ನೀರನ್ನೇ ಕೊಟ್ಟು ಅದನ್ನೇ ಪರಿಚಯ ಮಾಡಿಸಿಟ್ಬಿಟ್ಟಿದ್ದಾರೆ. ಕಾಲಕ್ರಮದಲ್ಲಿ ಮತ್ತಾರೋ ಒಬ್ಬರ ಮೂಲಕ ಆತನಿಗೆ ಎಳ್ನೀರು ದೊರಕಿದಾಗ ಯಾವುದು ಎಳ್ನೀರು ಯಾವುದು ಉಪ್ಪು ನೀರು ಅಂತ ತಿಳ್ಕೊಂಡಂಥ ಆನಂದ, ಆ ತತ್ವಜ್ಞಾನದ ಆನಂದ ಏನಿದೆ ಅದು ಅವರಿಗೆ ಸಿಕ್ತು. ಆದ್ದರಿಂದ ಕುಸಮಯಾಗ್ರಹಿ ಪುರ, ಈ ಮೊದಲು ಅವರಿಗೆ ತಾವಿದ್ದ ಸನ್ನಿವೇಶದ ಪ್ರಾಬಲ್ಯಕ್ಕನುಸಾರವಾಗಿ ದುಷ್ಟಶಾಸ್ತ್ರಗಳಲ್ಲೇ ಆಗ್ರಹವು ಉಳಿದುಬಿಟ್ಟಿತ್ತು. ಈಗ ಆ ಮಧ್ವಶಾಸ್ತ್ರವನ್ನು ಕೇಳಿ ಆನಂದ ಅವ್ರು ಬಹಳ ಸಂತೋಷಪಟ್ಟರು. ಮುಂದೆ ಏನಾಯಿತು ಅಂತಂದ್ರೆ,
ವಿಸ್ತೃತಾಂತರ ವಿಯತ್ಪದೌ ಯತಿ ಆಸ್ಯತಾಂಸು ಸಮಯ ಪ್ರಕಾಶನಾತ್ ತೌಯತ ವಿಧುರವಿ ಅಹೋ ಅಹೋ ರಾತ್ರಮಪ್ಯುರುತಮೋ ನಮೋಹಕಂ. ಇದು ಮಧ್ವವಿಜಯದ 9ನೇ ಸರ್ಗದ 38ನೇ ಶ್ಲೋಕ. ಪುಸ್ತಕ ಹಿಡ್ಕೊಂಡು ಯಾರು ನೋಡೋರಿದ್ರೆ ಅವ್ರ ಅನುಕೂಲಕ್ಕಾಗಿ ಆ ಶ್ಲೋಕ ಹೇಳಿದೆ. ಮಧ್ವರಿಂದ ಈ ಇಬ್ರು ಹಿರಿಯ ಯತಿಗಳು ಜ್ಞಾನ ಪಡ್ಕೊಂಡ್ರಲ್ಲ, ಜ್ಞಾನ ಪಡ್ಕೊಂಡು ಅವರು ಮತ್ತೆ ಅದನ್ನೆಲ್ಲ ಕಡೆ ಪ್ರಚಾರ ಮಾಡಿದರು. ಅವ್ರ ಕಡೆನೂ ಕೆಲವರು ಪಾಠಕ್ಕೆ ಬರೋರು ಇದ್ರಲ್ಲ, ಮಧ್ವರ ಬಳಿ ನೇರವಾಗಿ ಪಾಠ ಕೇಳುವವರು ಇದ್ರು. ಆ ಹಿರಿಯ ಯತಿಗಳಿಗೆ ಆಪ್ತರಾದವರು ಅವ್ರ ಕಡೆಯಿಂದ ಪಾಠ ಕೇಳುವಂಥವರು ಕೆಲವರು ಶಿಷ್ಯರಿದ್ರು. ಜನ ಅವ್ರ ಹತ್ರನೂ ಹೋಗ್ತಾ ಇದ್ರು. ಅವರು ಈ ವಿಧುರವಿ ಅಹೋ ಅಹೋ, ಒಬ್ಬ ಸೂರ್ಯನಂತೆ ಒಬ್ಬ ಚಂದ್ರನಂತೆ. ಲಿಕುಚ ವಂಶದ ಯತಿಗಳೊಬ್ರು ಮತ್ತೆ ಅಚ್ಯುತ ಪ್ರಜ್ಞರೊಬ್ರು, ಒಬ್ಬ ಚಂದ್ರನಂತೆ ಒಬ್ಬ ಸೂರ್ಯನಂತೆ. ಅವರಿಬ್ಬರದು ಚಂದ್ರ ಸೂರ್ಯ ಇಬ್ಬರದು ಕೆಲಸ ಏನಂದ್ರೆ ಕತ್ತಲೆಯನ್ನ ಕಳೆಯೋದೇ ಕೆಲಸ ಅವರು. ಸುಸಮಯ ಪ್ರಕಾಶನಾಥ್, ಚಂದ್ರ ಸೂರ್ಯಗಿಬ್ರು ಕೂಡ ಬೆಳಕನ್ನು ಬೀರಿ ಎಲ್ಲ ಕಡೆ ಜನರಿಗೆ ದೃಷ್ಟಿ ಕೊಡ್ತಾರೆ. ಮತ್ತು ಅವ್ರು ಇರ್ತಾರೆ ಎಲ್ಲಿ? ಆಕಾಶದಲ್ಲಿ ಇರ್ತಾರೆ. ಸೂರ್ಯ ಚಂದ್ರ ಇಬ್ರು ಕೂಡ ಇರೋದು ಆಕಾಶದಲ್ಲೇ. ಈ ಇಬ್ರು ಎಲ್ಲಿದ್ದಾರೆ? ಇವ್ರಿಗೊಂದು ಆಕಾಶ ಬೇಕಲ್ಲ. ಈ ಲಿಕುಚ ವಂಶದ ಯತಿ ಮತ್ತೆ ಅಚ್ಯುತ ಪ್ರಜ್ಞರು ಇವರಿಬ್ರು ಎಲ್ಲಿದ್ದಾರೆ ಅಂತಂದ್ರೆ, ಮಧ್ವರು ಅನ್ನೋದೇ ಒಂದು ಆಕಾಶ, ವಿಸ್ತಾರವಾದಂಥ ದೊಡ್ಡ ಆಕಾಶ. ಆ ಆಕಾಶದಲ್ಲಿ ಇವರಿಬ್ರು ಇದ್ದಾರೆ. ವಿಸ್ತೃತ ಆಂತರ, ಆಂತರ ಅಂದ್ರೆ ಒಳಗಿನ ಜ್ಞಾನ, ವಿಸ್ತೃತವಾದ ವಿಶಾಲವಾದ ಬುದ್ಧಿ ಇದ್ದಂತಹ ಮಧ್ವರೇನಿದ್ದಾರೆ ಅವರೇ ಒಂದು ಆಕಾಶದಂತೆ. ಆ ಆಕಾಶವನ್ನ ಆಶ್ರಯಿಸಿಕೊಂಡಿದ್ದವರು ಇವರಿಬ್ರು, ಲಿಕುಚ ವಂಶದ ಯತಿಗಳು ಮತ್ತೆ ಅಚ್ಯುತ ಪ್ರಜ್ಞರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಜನರ ಕಣ್ಣನ್ನ, ಜನರ ಬುದ್ಧಿಗೆ ನೊಂಕು ಕವಿಸಿದಂಥ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡಿದರು. ಸೂರ್ಯ ಮತ್ತು ಚಂದ್ರರಂತೆ. ವಸುಧಃ ಸೂರ್ಯ ಚಂದ್ರರು ಅನ್ನೋದೊಂದು ಹೋಲಿಕೆ ಮಾತ್ರ. ಸೂರ್ಯ ಮತ್ತು ಚಂದ್ರನಿಗಿಂತ ಹೆಚ್ಚಿನ ಕೆಲಸವನ್ನೇ ಇವರು ಮಾಡಿದರು ಅಂತ ಹೇಳ್ತಾರೆ ಕವಿಗಳು. ಅದು ಸ್ವಾರಸ್ಯ. ಏನಂದ್ರೆ, ಸೂರ್ಯ ಬೆಳಿಗ್ಗೆ ಹೊತ್ತು ಕತ್ತಲೆ ಕಳೀತಾನೆ, ರಾತ್ರಿ ಹೊತ್ತು ಕತ್ತಲೆ ಕಳೆಯೋದಿಲ್ಲ ಅವನು. ರಾತ್ರಿಯ ಕತ್ತಲನ್ನು ಕಳೆಯಲಿಕ್ಕೆ ಚಂದ್ರನೇ ಬೇಕು. ಚಂದ್ರನಿಗೆ ರಾತ್ರಿ ಮಾತ್ರ ಸೀಮಿತ, ಹಗಲು ಹೊತ್ತಿನಲ್ಲಿ ಚಂದ್ರನಿಗೆ ಕೆಲಸ ಇಲ್ಲ. ಹೀಗೆ ಆ ಸೂರ್ಯ ಮತ್ತು ಚಂದ್ರರಿಬ್ಬರು ಕೂಡ ಒಂದೊಂದು ಸಮಯದಲ್ಲಿ ಮಾತ್ರ ಕತ್ತಲನ್ನು ಕಳೆಯಬಲ್ಲರು. ಎರಡೂ ಸಮಯದಲ್ಲಿ, ರಾತ್ರಿ ಮತ್ತು ಕತ್ತಲು ಎರಡೂ ಸಮಯದಲ್ಲಿ ಅವರಿಗೆ ಕತ್ತಲನ್ನು ಕಳೆಯುವ ಶಕ್ತಿ ಇಲ್ಲ, ಅಲ್ಲಿ ಅವಾಗ ಅವರು ಬರೋದೂ ಇಲ್ಲ. ಆದರೆ ಇವರಿಬ್ಬರು ಮಾತ್ರ ಅಹೋರಾತ್ರಮಪಿ, ಈ ಅದ್ಭುತವಾದ ಶಾಸ್ತ್ರ ಅವ್ರ ಕೈಗೆ ಸಿಕ್ಕ ಮೇಲೆ ಹಗಲು ರಾತ್ರಿ ಇದರಲ್ಲೇ ಅವರು ಮುಳುಗಿಬಿಟ್ರು. ಇದರಲ್ಲೇ ಮುಳುಗಿ ಯಾವಾಗಲೂ ತಮ್ಮ ಬಳಿಗೆ ಬಂದಂಥ ಜಿಜ್ಞಾಸುಗಳಿಗೆ ಆ ತತ್ವಜ್ಞಾನ ಉಪದೇಶ ಮಾಡಿ ಅವರ ದೃಷ್ಟಿಯನ್ನು ಬೆಳಗಿದರು. ಸಜ್ಜನಾನ್ ಸಹ ಮಹಾದರೇಣ ಪಾಪಿನಾಂ ಪ್ರಕೃತಿತೋ ಪ್ರಿಯಾಕೃತಿ ದಾರುಣಾಘರ ಗಣಧಾರಣಂ ಸ್ಮ ಸಹ ಗ್ರಾಹಯತ್ಯಪಿ ಸುದರ್ಶನದ್ವಯಂ. ಮುಂದೇನ್ ಮಾಡಿದ್ರು, ಆಚಾರ್ಯರು ಏನ್ ಮಾಡಿದ್ರು ಅನ್ನೋದನ್ನು ಹೇಳ್ತಾರೆ. ತಮ್ಮ ಬಳಿಗೆ ಬಂದಂಥ ಸಜ್ಜನರಿಗೆ ಎರಡು ರೀತಿಯಾದ ಸುದರ್ಶನಗಳನ್ನು ಅವರು ಕೊಟ್ಟರು. ಎರಡು ರೀತಿಯಾದ ಸುದರ್ಶನ ಅಂದ್ರೆ ಯಾವುದು? ಸುದರ್ಶನ. ಸುದರ್ಶನ ಅಂದ್ರೆ ಒಂದು ಚಕ್ರ, ಶಂಖ ಅನ್ನುವಂಥ ಮುದ್ರೆಗಳು. ಯತಿಯಾದ್ರಿಂದ ಆ ಯತಿಗಳ ಬಳಿಗೆ ತಪ್ತ ಮುದ್ರಾಧಾರಣೆಗೆ ಬರುವಂಥವ್ರು ಇದ್ದೇ ಇರ್ತಾರೆ. ಆ ಸುದರ್ಶನ ಮತ್ತು ಶಂಖವನ್ನು ಕೂಡ ಅವ್ರು ಧಾರಣೆ ಮಾಡಿಸಿದ್ರು ಬಂದ ಯತಿಗಳಿಗೆ, ಬಂದ ಜನರಿಗೆ. ಈ ಸುದರ್ಶನ ಮತ್ತು ಚಕ್ರಗಳ, ಶಂಖಗಳ ಧಾರಣೆ ಏನಿದೆ, ಇದು ಕೂಡ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ನಾನು ಅಜ್ಞಾನ ಅನ್ನುವ ಕತ್ತಲಿನಿಂದ ಕುರುಡಾಗಿ ಬಿಟ್ಟಿದ್ದೇನೆ, ಸುದರ್ಶನನೇ ನನ್ನ ಕತ್ತಲನ್ನು ಪರಿಹಾರ ಮಾಡು, ನೀನು ಕೋಟಿ ಸೂರ್ಯನಂತೆ ಬೆಳಕಿದ್ದವನು ಅಂತ ಪ್ರಾರ್ಥನೆ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾತಿನಂ. ನೀನು ಪಾಂಚಜನ್ಯ ಶಂಖವೇ, ನೀನು ನಿನ್ನ ಧ್ವನಿಯಿಂದ ಎಲ್ಲರ ಪಾಪವನ್ನು ಪರಿಹಾರ ಮಾಡುವಂಥವನು, ನನ್ನ ಪಾಪವನ್ನು ಕೂಡ ಪರಿಹಾರ ಮಾಡುವ. ಸಂಸಾರ ಅನ್ನುವಂಥ ಒಂದು ಸಾಗರದಲ್ಲಿ ನಾನು ಬಿದ್ದಿದ್ದೀನಿ, ನನ್ನನ್ನು ಎತ್ತು ಅಂತ ಶಂಖದ ಪ್ರಾರ್ಥನೆ. ಹೀಗೆ ಚಕ್ರ ಶಂಖಗಳ ಧಾರಣೆ ಏನಿದೆ ಅದು ಎಲ್ಲ ಪಾಪಗಳ ಪರಿಹಾರಕ ಅಂತ ಅನ್ನೋದು ಗೊತ್ತಿದ್ದಿದ್ದೆ. ಇನ್ನೊಂದು ಸುದರ್ಶನ ಅಂತಂದ್ರೆ, ಸುದರ್ಶನ ಅಂತ ಬೇರೆ ಬೇರೆ ಇಟ್ಕೋಬೇಕು. ಬೇರೆ ಬೇರೆ ಅಂದ್ರೆ ದರ್ಶನ, ದರ್ಶನ ಅಂದ್ರೆ ಸಿದ್ಧಾಂತ ಅಂತ ಅರ್ಥ, ಸುದರ್ಶನ ಅಂದ್ರೆ ಶ್ರೇಷ್ಠವಾದ ಸಿದ್ಧಾಂತ ಅಂತ ಅರ್ಥ. ಹೀಗೆ ಷಡ್ದರ್ಶನಗಳು ಅಂತ ಶಬ್ದ ಎಲ್ಲರೂ ನೀವು ಕೇಳೇ ಇರ್ತೀರಿ. ಅದರಿಂದ ಸುದರ್ಶನ ಅಂದ್ರೆ ಆಚಾರ್ಯರ ಶ್ರೇಷ್ಠವಾದ ದರ್ಶನ ಅಂತ ಅರ್ಥ. ಬಂದ ಜನರಿಗೆ ಈ ಶ್ರೇಷ್ಠವಾದ ಸಿದ್ಧಾಂತದ ಪಾಠವನ್ನು ಹೇಳ್ತಿದ್ರು, ಮತ್ತೆ ಶಂಖಚಕ್ರಗಳ ಧಾರಣವನ್ನು ಮಾಡ್ತಿದ್ರು. ಇವೆರಡೂ ಕೂಡ ಶಂಖಚಕ್ರಗಳ ತಪ್ತ ಮುದ್ರಾ ಧಾರಣೆ ಮತ್ತೆ ಶಾಸ್ತ್ರದ ಪಾಠ
ಪ್ರವಚನ, ಇವೆರಡೂ ಕೂಡ ಎಲ್ಲಾ ರೀತಿಯಾದ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಮತ್ತೆ ಪಾಪಿನಾಂ ಪ್ರಕೃತಿತೋ ಅಪ್ರಿಯಾಕೃತಿ, ಸ್ವಭಾವತಃ ಯಾರು ದುಷ್ಟರಿದ್ದಾರೆ, ತಾಮಸರಿದ್ದಾರೆ, ಅಂಥವರಿಗೆ ಈ ಶಂಖಚಕ್ರಗಳ ಧಾರಣವೂ ಕೂಡ ಸಹನೀಯ ಅಲ್ಲ. ಹಾಗೆ ಈ ಶಾಸ್ತ್ರದ ಶ್ರವಣ, ಶಾಸ್ತ್ರದ ಪ್ರವಚನ ಅದು ಕೂಡ ಅವರಿಗೆ ಕಿವಿಗಳಿಗೆ, ಅವರ ಮನಸ್ಸಿಗೆ ಸಹ್ಯ ಆಗೋದಿಲ್ಲ. ಹೀಗೆ ಬಂದಂಥ ಸಜ್ಜನರಿಗೆ ಬಹಳ ಆದರದಿಂದ ಈ ಪಾಠಗಳನ್ನ ಅವ್ರು ಹೇಳ್ತಿದ್ರು, ಮತ್ತೆ ಚಕ್ರಶಂಖಗಳ ಧಾರಣವನ್ನು ಕೂಡ ಮಾಡ್ತಿದ್ರು. ನನ್ವನನ್ಯ ಶರಣಾತ್ಮನಾಂ ಶತಾಂ ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಐಚ್ಛದಚ್ಛಲದಯೋದಯಾದಯಂ ರೂಪ್ಯಪೀಠ ಪುರಗಃ ಕದಾಚನ. ಅವರು ಒಂದು ಬಾರಿ ಉಡುಪಿಯಲ್ಲಿದ್ದಾಗ, ಆಚಾರ್ಯರು ಪ್ರವಾಸಕ್ಕೆ ಹೋಗಿ ಬಂದರು, ಉಡುಪಿಯಲ್ಲೇ ಇದ್ರು. ಉಡುಪಿಯಲ್ಲಿದ್ದಾಗ ಒಂದು ಬಾರಿ ಅವರು ಈಗ ಆಲೋಚನೆ ಮಾಡಿದ್ರಂತೆ, ಸಜ್ಜನರಿಗೆ ಭಗವಂತನನ್ನು ಬಿಟ್ಟು ಶರಣಾಗತರ ರಕ್ಷಕನಾದವನು, ಅವರನ್ನು ಉದ್ಧಾರ ಮಾಡುವಂಥವನು ಬೇರೆ ಯಾರೂ ಇಲ್ಲ. ಮತ್ತೆ ಆ ಸಜ್ಜನರು ಮಾಡಬೇಕಾದ ಸಿದ್ಧಿ ಏನಿದೆ, ಆ ಸಿದ್ಧಿಗೆ ಬರುವಂತಹ ದೋಷಗಳನ್ನು, ಅದಕ್ಕೆ ಬರುವಂತಹ ವಿಘ್ನಗಳನ್ನು ಕೂಡ ಪರಿಹಾರ ಮಾಡಬೇಕಾದಂಥವನು ಭಗವಂತನೇ. ಆ ರೂಪ್ಯ ಪೀಠದಲ್ಲಿ ಇದ್ದುಕೊಂಡು ಆಚಾರ್ಯರು ಆ ಸಜ್ಜನರ ಬಗ್ಗೆ ಆಲೋಚನೆ ಮಾಡಿದರು. ಈ ಸಜ್ಜನರಿಗೆ ಈಗ ನನ್ನ ಅವತಾರ ಕಾಲದಲ್ಲೂ ಆಯಿತು, ಅವತಾರದ ಬಳಿಕನೂ ಕೂಡ ಆಯಿತು, ಮುಂದೊಂದು ಶಾಶ್ವತವಾದ ವ್ಯವಸ್ಥೆ ಏನಾದರೂ ಮಾಡಬೇಕು ಸಜ್ಜನರಿಗೆ. ಇದೇನಂದ್ರೆ ಉಡುಪಿ ಕೃಷ್ಣನ ಪ್ರತಿಷ್ಠೆಯ ಒಂದು ಪೂರ್ವಭಾವಿ ಆಲೋಚನೆ ಅಷ್ಟೆ. ಐಚ್ಛದಚ್ಛಲದಯೋದಯಾದಯಂ, ಸಜ್ಜನರ ಮೇಲೆ ಇವರಿಗೆ ಕರುಣೆ ಬಂತು, ಕರುಣೆ ಬಂದು ಏನು ಮಾಡಬೇಕು ಇಷ್ಟು ಈಗ ಅವರು ಆಲೋಚನೆ ಮಾಡಿದರು. ಆಲೋಚನೆ ಮಾಡಿ ಏನು ಮಾಡಿದರು? ಗೋಪಿಕಾ ಪ್ರಣಯಿನ ಶ್ರಿಯ ಪ್ರತೇರಾಕೃತಿಂ ದಶಮತಿ ಶಿಲಾಮಯೀಂ ಶಿಷ್ಯಕೈ ಸ್ತ್ರೀ ಚತುರ್ದೇ ಜಲಾಶಯೇ ಶೋಧಯನ್ನಿಹ ತಥೋ ವ್ಯಗಾಹಯತ್ ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಃ ತ್ರಿಂಶದುದ್ಯತ ನರೈ ಸುದುರ್ಧರಾಂ ಲೀಲಯಾನ ಯದಿಮಾಮಸೌ ಮಠಂ. ಕೃಷ್ಣನ ಗೋಪಿಕಾ ಪ್ರಣಯಿ, ಅವರ ರಮಣನಾದಂಥ ಕೃಷ್ಣನ ಒಂದು ಸುಂದರವಾದಂಥ ಶಿಲಾ ವಿಗ್ರಹ. ಆ ಶಿಲಾ ವಿಗ್ರಹವನ್ನು ಅವರು ತರಿಸಿದ್ರು. ಈ ಶ್ಲೋಕದಲ್ಲಿ ಮಾಡಿಸಿದ್ರು ಅಂತನೂ ಇಲ್ಲ, ತರಿಸಿದ್ರು ಅಂತಲೂ ಇಲ್ಲ, ಅಂತೂ ಕೃಷ್ಣನ ಒಂದು ಶಿಲಾ ವಿಗ್ರಹ. ಅದನ್ನು ಅವ್ರು ಏನು ಮಾಡಿದ್ರು ಅಂದರೆ, ಒಂದು 3-4 ಜನ ಶಿಷ್ಯರಿಗೆ ಅದನ್ನು ತೊಗೊಂಡು ಬಂದ್ರಿ ಅಂತ ಹೇಳಿದ್ರು. ಎಲ್ಲಿಂದ ತೊಗೊಂಡು ಬಂದ್ರಿ ಅಂತ ಹೇಳಿದ್ರು, ಎಲ್ಲಿತ್ತು ಮೊದಲು ಅದನ್ನೇನು ಕವಿಗಳು ಹೇಳಲಿಲ್ಲ. ಮುಂದೆ 3-4 ಜನ ಶಿಷ್ಯರಿಗೆ ಅದನ್ನು ತೊಗೊಂಡು ಬಂದ್ರಿ ಅಂತ ಹೇಳಿದ್ರು. ಜಲಾಶಯದಲ್ಲಿ ಅದನ್ನು ಇಡ್ರಿ ಮೊದಲು ಅಂತ ಹೇಳಿದರು. ಯಾವುದೇ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಜಲಾಧಿವಾಸ, ಧಾನ್ಯಾಧಿವಾಸ ಇದನ್ನೆಲ್ಲ ಮಾಡ್ತಾರೆ. ಆ ಥರ ಆ ಜಲಾಶಯದಲ್ಲಿ ಅದನ್ನು ಇಡಿಸಿದರು, ಮಧ್ಯ ಸರೋವರದಲ್ಲಿ ಇಡಿಸಿದರು ಅಂತ ಒಂದು ಪರಂಪರೆ. ಅಲ್ಲೇ ಆ ನೀರಿನಲ್ಲಿ ಅದನ್ನು ಹಾಕಿದರು. ಸ್ಪರ್ಶನಾತ್ ಭಗವತೋತಿ ಪಾವನಾತ್. ಕೆಲವು ದಿವಸ ಏನೋ 1 ದಿವಸ 2 ದಿವಸ ಅಥವಾ 7 ದಿವಸ ಅಲ್ಲಿತ್ತದು ಆ ವಿಗ್ರಹ. ಅದಾದ ಮೇಲೆ ಆ ವಿಗ್ರಹವನ್ನು ಎತ್ತಿಕೊಂಡು ಒಳಗೆ ತರಬೇಕಾಗಿತ್ತು, ತಂದು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಅದನ್ನು ಮುಂದಿನ 43ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸುಂದರಂ ಸ ಇಹ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ ಅಂತ ಮುಂದೆ ಹೇಳ್ತಾರೆ. ಆ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮೊದಲು ಸರೋವರದಲ್ಲಿದ್ದಂತಹ ಪ್ರತಿಮೆಯನ್ನು ತಂದು ಗರ್ಭಗುಡಿ ತನಕ ತರಬೇಕಲ್ಲ. ಆ ತರುವ ಕೆಲಸದ ಒಂದು ಶ್ಲೋಕ ಇಲ್ಲಿ ಹೇಳ್ತಾರೆ. ಆ ಪ್ರತಿಮೆಯ ಮಹತ್ವ ಎಂಥದ್ದು ಅನ್ನೋದನ್ನು ಕೂಡ ನಾವು ಇದೇ ಶ್ಲೋಕದಲ್ಲಿ ನೋಡ್ತೇವೆ, 42ನೇ ಶ್ಲೋಕದಲ್ಲಿ. ಆ ಶಿಷ್ಯರು ಆ ನೀರಿನಲ್ಲಿ ಮುಳುಗಿದ ಪ್ರತಿಮೆಯನ್ನು ಹೊರಗೆ ತರುವಾಗ ಆಚಾರ್ಯರು ಕೂಡ ಅಲ್ಲೇ ನಿಂತಿದ್ರು. ಅಲ್ಲಿ ಇಡುವಾಗ 3-4 ಜನ ಶಿಷ್ಯರಲ್ಲಿ ಇಟ್ಟಿದ್ರು. ಆ ಪ್ರತಿಮೆಯನ್ನು ಹೊರಗೆ ತಂದ್ರಿ ಅಂತ ಹೇಳಿದ್ರು ಶಿಷ್ಯರಿಗೆ. ಅವರೇನೋ ಹೊರಗೆ ತಂದರು. ತಂದ ಮೇಲೆ ಅದನ್ನು ಗರ್ಭಗುಡಿ ತನಕ ಒಯ್ಲಿಕ್ಕೆ ಆಗಲಿಲ್ಲ ಯಾರಿಗೂ. ಯಾಕೆಂದ್ರೆ ಸ್ಪರ್ಶನಾತ್ ಭಗವತೋತಿ ಪಾವನಾತ್, ಆಚಾರ್ಯರು ಅದನ್ನು ಒಂದು ಬಾರಿ ಮುಟ್ಟಿದ್ರು. ಅಂದರೆ ಅದನ್ನು ಹೀಗೆ ತಿಳ್ಕೋಬೇಕು ಪ್ರಾಯ. ಆಚಾರ್ಯರು ಮತ್ತು ಅವ್ರ ಶಿಷ್ಯರು ಎಲ್ಲರೂ ಕೂಡ ನೀರಿನಲ್ಲಿ ಇಳಿದಿದ್ರು. ಶಿಷ್ಯರು ಅದನ್ನು ನೀರಿನಲ್ಲಿ ಮೇಲೆ ಎಬ್ಸಿದ್ರು. ಯಾವುದೇ ವಸ್ತು ನೀರಿನಲ್ಲಿ ಹಗುರವಾಗಿರ್ತದೆ. ಆಚಾರ್ಯರು ಕೂಡ ತಮ್ಮದೊಂದು ಕೈ ಅದಕ್ಕೆ ಸ್ಪರ್ಶ ಮಾಡಿದರು. ಪ್ರತಿಮೆ ಮೇಲೆದ್ದು ಬಂತು. ತೊಗೊಂಡೋಗ್ರಿ, ಒಳಗೆ ತೊಗೊಂಡೋಗ್ರಿ, ಗರ್ಭಗುಡಿಗೆ ತಂದ್ರಿ ಅಂತಂದ್ರು ಆಚಾರ್ಯರು. ತ್ರಿಂಶದುದ್ಯತನರೈ ಸುದುರ್ಲಭಾಂ, 30 ಜನ ಪ್ರಯತ್ನ ಪಟ್ಟು ಅದಾಗಲಿಲ್ಲ. ಅದು ಎಂಥ ಜನರು? ಉದ್ಯತನರೈಹಿ, ತಮ್ಮೆಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿದರು. ಯಾರೋ ಬಡಕಲಾದಂಥ ಜನರು ಅಲ್ಲ, ಗಟ್ಟಿಮುಟ್ಟಾದಂಥ ಜನ, ತರುಣರು. ಅವ್ರು ಯಾರಿಗೂ ಅದನ್ನು ತರಲಿಕ್ಕೆ ಆಗಲಿಲ್ಲ. ಸುದುರ್ಧರಾಂ ಲೀಲೆಯ ಆನೆಯ ದಿಮಾಂ ಅಸೌ ಮಠಂ. ನಿಮಗಾಗೋಲ್ಲ ಅದು ನಿಡ್ರಿ ಅಂತಂದು
ಸ್ಥಾನವನ್ನು ಒಂದು ಸಣ್ಣ ಗೊಂಬೆ ತಂದಂತೆ ಅದನ್ನು ಹೊತ್ಕೊಂಡು ಬಂದು ಒಳಗೆ ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲ ನಮ್ಮ ಧ್ಯಾನದಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ರು. ಇದು ಏನಿದು? ಸ್ಪರ್ಶನಾಥ್ ಭಗವತೋತಿ ಪಾವನಾಥ್. ಅಂಥ ಸಾನ್ನಿಧ್ಯ, ಆ ಭಾರ ಅಲ್ಲಿ ಬರ್ಲಿಕ್ಕೆ ಏನು ಕಾರಣ ಅಂದರೆ ಭಗವಂತನ ಸಾನ್ನಿಧ್ಯ. ಆಚಾರ್ಯರ ಸ್ಪರ್ಶವೇ ಅದಕ್ಕೆ ಕಾರಣ. ಗಾಂಡೀವ ಧನಸ್ಸು 20,000 ಕಿಲೋ ತೂಕ ಇತ್ತು ಅಂತ ಹಿಂದೆ ಒಂದು ಕಡೆ ಬಂದಿತ್ತು. ಅದು 20,000 ಕಿಲೋ ತೂಕ ಇರುವಷ್ಟು ಕಬ್ಬಿಣದ್ದೋ ಅದೇನೋ ಬಂಗಾರದ್ದೋ ಆಗಿತ್ತು, ಏನಾಗಿತ್ತೋ ಅದು ಗೊತ್ತಿಲ್ಲ. ಆದರೆ ಆ ತೂಕ ಅನ್ನೋದು ಲೋಹದ ತೂಕ ಅಲ್ಲ, ಅದು ಸಾನ್ನಿಧ್ಯದ ತೂಕ. ಆ ಗಾಂಡೀವ ಧನಸ್ಸಿನ ಅಭಿಮಾನಿ ದೇವತಾ ಒಬ್ಬ, ಅಲ್ಲಿ ಭಗವಂತನ ಅಂತ ವಿಷ್ಣುವಿನ ಸನ್ನಿಧಾನ. ಇವೆಲ್ಲ ಸನ್ನಿಧಾನಗಳು ಏನು ಮಾಡ್ತಾವೆ ಅಂದರೆ ಆ ವಸ್ತುವಿನಲ್ಲಿ ಒಂದು ತೂಕ ತಂದಿಡ್ತವೆ. ಇಲ್ಲೂ ಕೂಡ ಕೃಷ್ಣನ ಪ್ರತಿಮಾದಲ್ಲೂ ಕೂಡ ಹಾಗೇ ಆಗಿತ್ತು. ಈ ಕೃಷ್ಣನ ಪ್ರತಿಮಾ ಏನಿದೆಯಲ್ಲ, ಇದರಲ್ಲಿರುವಂಥ ಸನ್ನಿಧಾನ ಆಚಾರ್ಯ ಸ್ಪರ್ಶದಿಂದ ಅಲ್ಲಿ ಸನ್ನಿಧಾನ ಬಂದಿತ್ತು. ಆದ್ದರಿಂದ ಒಳಗೆ ಮುಳುಗಿಸುವಾಗ ನಾನು 3-4 ಜನರು ಮುಳುಗಿಸಿದ್ರು, ಅದನ್ನ ಎತ್ತಲಿಕ್ಕೆ ಮಾತ್ರ 30 ಜನರಿಗೂ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಎಷ್ಟು ಸನ್ನಿಧಾನ ಇದೆ ಅನ್ನೋದನ್ನ ಒಂದು ಸಣ್ಣ ಕಥೆ ಹೇಳ್ತೇನೆ. ಅದನ್ನು ಆ ಮೂಲಕ ತಿಳ್ಕೊಳ್ಬೇಕು. ಅದು ಇಲ್ಲಿ ಮಧ್ವವಿಜಯದಲ್ಲಿ ಬಂದಿಲ್ಲ, ಅಥವಾ ಅದು ಯಾವ ಟಿಪ್ಪಣಿಯಲ್ಲಿ ಕೂಡ ಬಂದಿಲ್ಲ. ಈ ಎಲ್ಲ ಕಥೆಗಳನ್ನು ಇಂಥ ಉಡುಪಿಗೆ ಸಂಬಂಧಪಟ್ಟಂತೆ, ಉಡುಪಿ ಕೃಷ್ಣನಿಗೆ ಸಂಬಂಧಪಟ್ಟಂತೆ ಕೆಲವು ಕಥೆಗಳನ್ನು ಹಿರಿಯ ವಿದ್ವಾಂಸರು ಮತ್ತು ಗುರು ಸಮಾನರು ಆದಂಥ ಗೋವಿಂದಾಚಾರ್ಯ ಏನಿದ್ದಾರೆ ಅವ್ರ ಬಾಯಿಂದ ಒಂದು ಕಥೆ ಕೇಳಿದ್ದೀನಿ. ಅದನ್ನು ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ, ನಾನು ಎಲ್ಲೂ ಕೇಳಿದ್ದಿಲ್ಲ. ಅಪರೂಪದ ಕಥೆನೇ ನನಗದು. ಅದನ್ನು ಕೇಳಿರಿ ಒಂದ್ಸರಿ. ಅದು ಸನ್ನಿಧಾನದ ಬಗ್ಗೆನೇ, ಭಗವಂತನ ಸನ್ನಿಧಾನ ಆ ಕೃಷ್ಣನ ಪ್ರತಿಮಾದಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆನೇ ಕಥೆ ಅದು. ಅದನ್ನು ಕಥೆ ಹೇಳದೆ ಹೋದರೆ ಇದು ಪೂರ್ಣ ಆಗಲಿಕ್ಕಿಲ್ಲ. ಈಗ ಒಂದು 20-30 ವರ್ಷದ ಹಿಂದೆ ಪೇಜಾವರ ಸ್ವಾಮಿಗಳು ಇದ್ದರು, ಮತ್ತು ವಿದ್ಯಾಮಾನ ತೀರ್ಥರಿದ್ದರು. ಉಡುಪಿಯ ಪರಿಸರದಲ್ಲಿ ಇವತ್ತೇನಲ್ಲಿ ಕೃಷ್ಣನ ಎದುರಿಗೆ ಗರುಡ ಮತ್ತು ಮುಖ್ಯ ಪ್ರಾಣನ ಪ್ರತಿಮಾಗಳಿವೆ ಅಲ್ಲ, ಅವುಗಳ ಸ್ವಲ್ಪ ಸ್ಥಳಾಂತರ, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಏನೋ ಒಂದು ಪ್ರಶ್ನೆ ಬಂತು. ಆವಾಗ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಆ ಪ್ರತಿಮೆಗಳನ್ನ ಅಲ್ಲಿಂದ ಎತ್ತಿ ಮತ್ತು ಅದು ಸರಿಯಾದ ಸ್ಥಳದಲ್ಲಿ ಇಟ್ಟು ಸುತ್ತಮುತ್ತೆಲ್ಲ ಕಟ್ಟಿ ಅದನ್ನು ಮಾಡಬೇಕು. ಹೀಗೆ ಆವಾಗಿನ ಪರ್ಯಾಯಸ್ಥ ಸ್ವಾಮಿಗಳೊಬ್ಬರು ಆಲೋಚನೆ ಮಾಡಿದರು. ಆ ಪರ್ಯಾಯಸ್ಥ ಸ್ವಾಮಿಗಳು ಯಾರು ಅಂತ ನನಗೂ ಗೊತ್ತಿಲ್ಲ, ಅದನ್ನು ಗೋವಿಂದಾಚಾರ್ಯ ಹೇಳಿದ್ರೋ ಇಲ್ಲೋ ನನಗೂ ನೆನಪಿಲ್ಲ. ಅಂತೂ ಪರ್ಯಾಯಸ್ಥ ಸ್ವಾಮಿಗಳು ಅದನ್ನು ಆಲೋಚನೆ ಮಾಡಿದ್ರು. ಒಂದು 30-40 ವರ್ಷದ ಹಿಂದೆ ಏನೋ ಆಲೋಚನೆ ಮಾಡಿದ್ರಂತೆ. ಹಾಗೆ ಆಲೋಚನೆ ಮಾಡಿದಾಗ ನಾಳೆ ಮುಖ್ಯ ಪ್ರಾಣ ಮತ್ತು ಗರುಡನ 2 ಪ್ರತಿಮೆಗಳನ್ನು ಅಲ್ಲಿಂದ ಎಬ್ಬಿಸಬೇಕು. ಎಬ್ಬಿಸೋ ಹೊತ್ತಿಗೆ ಆ ಪರ್ಯಾಯಸ್ಥ ಸ್ವಾಮಿಗಳು ಅಥವಾ ಪರ್ಯಾಯಸ್ಥ ಸ್ವಾಮಿಗಳು ಮತ್ತೊಬ್ಬರು ಯಾರು ಹಿರಿಯ ಸ್ವಾಮಿಗಳು ಅವರು ಮೇಲಿಂದ ಕೆಳಗೆ ಇಳಿತಿದ್ದವರು ಹಠಾತ್ತಾಗಿ ಕುಸಿದು ಬಿದ್ದು ಕಾಲಾಗಬೇಕು. ಅದ್ರ ಸೂಚನೆ ಏನಂತಂದ್ರೆ ನೀವು ಆ ಪ್ರತಿಮೆಗಳನ್ನು ಅಲ್ಲಿಂದ ಎಬ್ಬಿಸಬೇಡಿ. ನಾನು ಕಥೆಯ ವಿವರಗಳನ್ನು ಕೇಳಿ ಬಹಳ ದಿವಸ ಆಯಿತು, ಸ್ವಲ್ಪ ಏನೋ ಅರ್ಥವ್ಯಸ್ತ ಆಗಿರ್ಬೋದು. ಅಂತೂ ಕಥೆಯ ಮುಖ್ಯ ಸಾರಾಂಶ ಇದು. ಆ ಪ್ರತಿಮೆಗಳನ್ನು ಅಲ್ಲಿಂದ ಎಬ್ಬಿಸಲಿಕ್ಕೆ ಭಗವಂತನ ಮತ್ತು ಆಚಾರ್ಯ ಅಲ್ಲಿ ಸಮ್ಮತಿ ಇಲ್ಲ, ಇಷ್ಟು ವಿಷಯ. ಆವಾಗ ಉಳಿದವರು ಎಲ್ಲರಿಗೂ ಆತಂಕ. ಹಾಗಾದ್ರೆ ಏನು ಮಾಡಬೇಕು? ಈ ಪ್ರತಿಮೆಗಳನ್ನ ಸ್ಥಳಾಂತರ ಏನೋ ಸ್ವಲ್ಪ ಎಬ್ಬಿಸಿ ನವೀಕರಣ ಮಾಡಬೇಕಾಗಿತ್ತು. ಅದು ಏನು ಮಾಡೋದು ಅಂತ ಅವ್ರಿಗೆ ಚಿಂತೆ ಆಯಿತು. ಈಗ ನಾನು ಹೇಳ್ತಿರೋದು ಮುಖ್ಯ ಪ್ರಾಣ ಮತ್ತು ಗರುಡೊಂದು. ಪ್ರಶ್ನೆ ಇರೋದು ಕೃಷ್ಣನ ಪ್ರತಿಮೆದ್ದು. ಮುಖ್ಯ ಪ್ರಾಣ ಗರುಡೊಂದು ಯಾಕೆ ಹೇಳ್ತಿದ್ರೆ ನಿಮ್ಗೆ ಈಗ ಗೊತ್ತಾಗ್ತದೆ. ಆವಾಗ ಇವರೆಲ್ಲ ಏನು ಮಾಡಿದ್ರು ಅಂತಂದರೆ ಅಲ್ಲಿ ಹಿರಿಯರಾದಂಥ ಸ್ವಾಮಿಗಳು ವಿದ್ವಾಂಸರೆಲ್ಲ ಸೇರಿ ಅಷ್ಟಮಂಗಲ ಪ್ರಶ್ನೆ ಅಂತ ಒಂದು ಪ್ರಶ್ನೆ ಏರ್ಪಡಿಸೋಣ ಅಂತ ಹೇಳಿದರು. ಅದನ್ನು ತಯಾರು ಮಾಡಿದರು. ಇದೇ ಮಧ್ವವಿಜಯ ಹೇಳುವಾಗ ನಾನು ಹೇಳಿದ್ದೆ ನಿಮ್ಗೆ ಹಿಂದೆ, ಅಷ್ಟಮಂಗಲದ ಪ್ರಶ್ನೆ ಬಗ್ಗೆ ಮುಂದೆ ಹೇಳೋನಿದ್ದೇನೆ ಅಂತ. ಅದು ಮುಂದೆ ಅಂದರೆ ಈಗಲೇ ಅಷ್ಟಮಂಗಲ ಪ್ರಶ್ನೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಕೇರಳದಲ್ಲಿ ಅದು ಹೆಚ್ಚು ಖ್ಯಾತವಾಗುತ್ತು. ಎಷ್ಟೋ ಜನ ಉಡುಪಿ ಕಡೆ ವಿದ್ವಾಂಸರೆಲ್ಲ ಅದನ್ನು ಕೇರಳಕ್ಕೆ ಹೋಗಿ ಕಲಿತು ಬಂದಿದ್ದಾರೆ. ನನ್ನ ಕೆಲವರು ಜ್ಯೇಷ್ಠರಾದವರು, ಕನಿಷ್ಠರಾದವರು, ಜೂನಿಯರ್ ಸೀನಿಯರ್ಗಳೆಲ್ಲ ಆ ಅಷ್ಟಮಂಗಲ ಪ್ರಶ್ನೆಯನ್ನು ಕಲಿತು ಬಂದಿದ್ದಾರೆ ಎಷ್ಟೋ ಜನ. ಹಾಗೆಲ್ಲ ಹಿರಿಯ ಸ್ವಾಮಿಗಳು ವಿದ್ವಾಂಸರಿದ್ರಿಗೆ ಅಷ್ಟಮಂಗಲ ಪ್ರಶ್ನೆ ಒಂದು ಏರ್ಪಾಡಾಯಿತು. ನಿಮಗೆ ಅದು ನಾನು ಹಿಂದೊಂದ್ಸರಿ ಹೇಳಿದ್ದೆ, MK ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟಮಂಗಲ ಪ್ರಶ್ನೆ ಒಂದು ಏರ್ಪಾಡಾಗಿತ್ತು. ಮಡಿ ಮೇಲೆ ಸಂಬಂಧಪಟ್ಟಂತೆ ಅಸ್ತವ್ಯಸ್ತ ಆಗಿದೆ. ಆದ್ದರಿಂದ ಇಲ್ಲಿ ಶಿವನ ಬೆಳ್ಳಿಯ ಮುಖವಾಡ ಎಲ್ಲ ಕಳ್ತನ ಆಗಿದೆ ಅಂತ ಅವರು ವಾರ್ನ್ ಮಾಡಿದರು ಅಂತೆಲ್ಲ ಹೇಳಿದ್ದೆ ನಾನು ಹಿಂದೆ. ಅಂಥದ್ದೇ ಒಂದು ಪ್ರಶ್ನೆ ಅದು. ವಸ್ತುತಃ ನಾನು ಅದನ್ನು ಪ್ರತ್ಯಕ್ಷ ನೋಡಿಲ್ಲ, ಆದ್ದರಿಂದ ಅದರ ವಿಧಿವಿಧಾನ ನನಗೂ ಗೊತ್ತಿಲ್ಲ. ಹಿರಿಯ ಸ್ವಾಮಿಗಳು ಇದ್ದರು, ಗೋವಿಂದಾಚಾರ್ಯ ಎಲ್ಲರೂ ಇದ್ದರು. ಆ ಅಷ್ಟಮಂಗಲದ ಪ್ರಶ್ನೆ ಹಾಕೋರು ಬಂದು ಪ್ರಶ್ನೆ ಹಾಕಕ್ಕೆ ಪ್ರಾರಂಭ ಮಾಡಿದರು. ನೀವು ಆ ಪ್ರತಿಮೆಗಳನ್ನು ಗರುಡ ಮುಖ್ಯ ಪ್ರಾಣ ಪ್ರತಿಮೆಗಳಿಂದ ಅಲ್ಲಿಂದ ಎಬ್ಬಿಸಿ ತೆಗೆದು ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಆಲೋಚನೆ ಮಾಡಿದ್ದೀರಿ, ಇದನ್ನು ಮಾಡಬೇಡ್ರಿ ಅಂತ ಹೇಳಿದ್ರಂಥವ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಎಲ್ಲ ಹಿರಿಯ ಸ್ವಾಮಿಗಳಿಗೆ ಕೈ ಮುಗಿದವ್ರು ಹೇಳಿದ್ರಂತೆ, ನನ್ನ ಮಾತು ಯಾರು ತಪ್ಪು ತಿಳ್ಕೊಬೇಡ್ರಿ, ಅವೆರಡೂ ಪ್ರತಿಮೆಗಳು ಸಿದ್ಧ ಪುರುಷರಾದವರು ಪ್ರತಿಷ್ಠಾಪನೆ ಮಾಡಿದ್ದು. ವಾದಿರಾಜ ಸ್ವಾಮಿಗಳು ಕಾಲಕ್ಕೆ ಪ್ರತಿಷ್ಠಾಪನೆ ಆಗಿದ್ದದು.
ನೀವು ಇವತ್ತು ಅದನ್ನು ಅಲ್ಲಿಂದ ಎಬ್ಬಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀರಿ ಅಂತ ಹೋದ್ರೆ ಆ ಸನ್ನಿಧಾನ ಅಲ್ಲಿ ಬರೋದಿಲ್ಲ. ಅದು ಆಚಾರ್ಯರಿಗೆ, ಮುಖ್ಯ ಪ್ರಾಣನಿಗೆ, ಗರುಡನಿಗೆ, ಸ್ವಯಂ ಕೃಷ್ಣನಿಗೆ ಯಾರಿಗೂ ಸಮ್ಮತ ಇಲ್ಲ. ಆದ್ದರಿಂದ ನೀವು ಅದನ್ನ ಅಲ್ಲಿಂದ ಆ ಸ್ಥಳಾಂತರ ಮಾಡೋದೇ ಬೇಡ, ಜಾಗ ಕದಲಿಸೋದೇ ಬೇಡ ಕೃಷ್ಣ, ಗರುಡ ಮತ್ತು ಮುಖ್ಯ ಪ್ರಾಣನ ಪ್ರತಿಮೆಗಳನ್ನ ಅಂತ ಉತ್ತರ ಬಂತು. ಅಲ್ಲಿಗೆ ಪ್ರಶ್ನೆ ಇದ್ದದ್ದು ಏನಂದ್ರೆ ಗರುಡ ಮತ್ತು ಮುಖ್ಯ ಪ್ರಾಣನ ಮಾತ್ರ. ಕೃಷ್ಣನ ಪ್ರತಿಮೆಯನ್ನ ಸುತ್ತಮುತ್ತಲಿನ ಜಾಗ ನವೀಕರಣ ಮಾಡೋ ಪ್ರಶ್ನೆನೇ ಇದ್ದಿದ್ದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಇರಲಿಲ್ಲ. ಆದ್ರೆ ಅಲ್ಲಿ ಕೂತ್ಕೊಂಡು ಗೋವಿಂದಾಚಾರ್ಯರು ಆ ಅಷ್ಟಮಂಗಲ ಪ್ರಶ್ನೆ ಮಾಡೋರನ್ನ ಕೇಳಿದ್ರಂತೆ, ಅಲ್ಲ ಪ್ರತಿಮೆ ಸ್ಥಳಾಂತರ ಅಲ್ಲಿಂದ ಎಬ್ಬಿಸಿದರೆ ಮತ್ತೆ ಪ್ರತಿಷ್ಠಾಪನೆ ಮಾಡಿದರೆ ಹಿಂದಿನ ಸನ್ನಿಧಾನ ಬರೋದಿಲ್ಲ, ಹಿಂದಿನವರು ಪ್ರತಿಷ್ಠಾಪನೆ ಮಾಡಿದವರು ಸಿದ್ಧ ಪುರುಷರು, ಈಗಿನವರು ಮತ್ತೆ ಪ್ರತಿಷ್ಠಾಪನೆ ಮಾಡಿದರೆ ಆ ಸಾನ್ನಿಧ್ಯ ಅಲ್ಲಿ ಬರೋದಿಲ್ಲ ಅಂತ ನೀವು ಅಂತೀರಲ್ಲ, ಹಾಗಾದ್ರೆ ಕೃಷ್ಣನ ಪ್ರತಿಮೆ ಬಗ್ಗೆ ಏನು ನಿಮ್ದು ಅಭಿಪ್ರಾಯ ಅಂತ ಇವರಲ್ಲಿ ಪ್ರಶ್ನೆ ಕೇಳಿದ್ರಂತೆ. ಕೃಷ್ಣನ ಪ್ರತಿಮೆ ಇಲ್ಲಿ ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದಿಂದ ಇಲ್ಲಿದೆಯಲ್ಲ ಅಥವಾ ಇದೆಯೋ ಇಲ್ಲೋ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಪ್ರಶ್ನೆ ಮಾಡೋರು ಮತ್ತೆ ಪ್ರಶ್ನೆ ಹಾಕಿದರು. ಒಂದು ವಿಚಿತ್ರವಾದ ಸಂಗತಿ ಅಲ್ಲಿ ಗೋಚರ ಆಯಿತು. ಏನಂದ್ರೆ ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದ ಕೃಷ್ಣನ ಪ್ರತಿಮೆ 3 ಬಾರಿ ಇವತ್ತು ಪುನಃ ಪ್ರತಿಷ್ಠಾಪನೆ ಆಗಿದೆ. ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ರು 3 ಬಾರಿ ಮತ್ತೆ ಆಗಿದೆ. ಅದು ಅಲ್ಲಿಂದ ಎಬ್ಬಿಸಿ ಮತ್ತೊಂದು ಕಡೆ ಬೇರೆ ಕಡೆ ತಗೊಂಡು ಹೋಗಿ ಮತ್ತೆ ಅಲ್ಲಿ ತಂದಿಟ್ಟಿದ್ದಾರೆ. ಹಾಗಾದ್ರೆ ಸನ್ನಿಧಾನ ಹೋಗ್ಲಿಲ್ವಾ? ಗರುಡ ಮುಖ್ಯ ಪ್ರಾಣನ ಪ್ರತಿಮೆಗಳ ಬಗ್ಗೆ ಸನ್ನಿಧಾನ ಹೋಗ್ತದೆ, ಅದನ್ನ ಸ್ಥಳಾಂತರ ಮಾಡಿ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಡ್ರಿ ಅಂತೀರಿ. ಹಾಗಾದ್ರೆ ಕೃಷ್ಣನ ಪ್ರತಿಮೆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಈಗಾಗಲೇ 3 ಬಾರಿ ಅದು ಸ್ಥಳಾಂತರ ಆಗಿ ಪುನಃ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ತೀರಿ. ಹಾಗಾಗಿ ಕೃಷ್ಣನ ಪ್ರತಿಮೆಯಲ್ಲಿ ಇವತ್ತು ಆಚಾರ್ಯರು ಕೊಟ್ಟ ಸನ್ನಿಧಾನ ಇದೆಯೋ ಇಲ್ವೋ? ಗೋವಿಂದಾಚಾರ್ಯ ಕೇಳಿದ್ರಂತೆ. ಆತ ಮತ್ತೊಂದ್ಸರಿ ಪ್ರಶ್ನೆ ಹಾಕಿದ್ರು. ಹೇಳಿದ್ರಂತೆ, ಆಚಾರ್ಯರ ಕಾಲಕ್ಕೆ ಅದು ಯಾವ ಸನ್ನಿಧಾನ ಸಮೇತವಾಗಿ ಪ್ರತಿಷ್ಠಾಪನೆ ಆಗಿತ್ತೋ ಅದರಲ್ಲಿ ಸ್ವಲ್ಪವೂ ಎಳ್ಳಷ್ಟು ವ್ಯತ್ಯಾಸ ಇಲ್ಲದೇನೆ ಇವತ್ತು ಆ ಸಾನ್ನಿಧ್ಯ ಇದೆ. ಅದಕ್ಕೇನೂ ಆಗಿಲ್ಲ, ಮುಂದೂ ಎಂದೂ ಅದಕ್ಕೇನೂ ಆಗೋದಿಲ್ಲ. ಒಂದು ನಾಯಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿದ್ರು ಆ ಸನ್ನಿಧಾನಕ್ಕೆ ಚ್ಯುತಿ ಬರೋದಿಲ್ಲ. ಆದರೆ ನಿಮಗೆ ಎಚ್ಚರ, ಏನಾದ್ರು ನೀವು ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಗೋಶಾಲೆಗೆ ಬೆಂಕಿ ಬೀಳೋದು, ಆನೆ ಶಾಲೆಗೆ ಬೆಂಕಿ ಬೀಳೋದು, ಹೀಗಾಗಿ ಕೆಲವು ಅಪಶಕನಗಳು ಕಾಣ್ತವೆ. ಕೃಷ್ಣನ ಸನ್ನಿಧಾನಕ್ಕೆ ಚ್ಯುತಿ ಇಲ್ಲ, ಆದರೆ ನೀವೇನಾದ್ರೂ ಸ್ವಲ್ಪ ತಪ್ಪಿ ನಡೆದ್ರೆ, ಮಡಿ ಮೇಲೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಆದರೆ ಅಪಶಕನಗಳು ಕಾಣ್ತವೆ. ಇದನ್ನೆಲ್ಲ ಜ್ಯೋತಿಷಿ ಆದವ್ರು ಹೇಳಿದರು. ಅಲ್ಲಿ ಸ್ವಾಮಿಗಳೊಬ್ಬರು ಕಾಲು ಜಾರಿ ಬಿದ್ರು ಅಂತ ನಾನು ಹೇಳಿದ್ನಲ್ಲ, ಆ ಸಂಗತಿ ಹೌದು ಇಲ್ಲ ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ. ಬಹುಶಃ ಕೃಷ್ಣನ ಮುಖ್ಯ ಪ್ರಾಣನ ಪ್ರತಿಮೆ ಮತ್ತು ಗರುಡನ ಪ್ರತಿಮೆಯನ್ನು ಸ್ಥಳಾಂತರ ಮಾಡ್ಲಿಕ್ಕೆ ಹೋದಾಗ ಗೋಶಾಲೆಗೆ ಬೆಂಕಿ ಬಿದ್ದಿರಬೇಕು ಅಥವಾ ಆನೆ ಶಾಲೆಗೆ ಬೆಂಕಿ ಬಿದ್ದಿರಬೇಕು. ಸ್ವಾಮಿಗಳಾದವ್ರು ಕಾಲಾದ್ರೋ ಇಲ್ಲೋ ನನಗದು ಮತ್ತೊಂದ್ಸರಿ ಎಲ್ಲೋ ಕೇಳಿದ್ದು, ಇಲ್ಲಿ ನಾನು ಕೋಟ್ ಮಾಡ್ತಿದ್ದೀನೋ ಏನೋ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಕಥೆಯ ಸಾರಾಂಶ ಮುಖ್ಯ, ಸ್ವಲ್ಪ ಏನೋ ಘಟನೆಗಳು ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು. 3 ಬಾರಿ ಕೃಷ್ಣನ ಪ್ರತಿಮೆ ಸ್ಥಳಾಂತರ ಆಗಿ ಪುನಃ ಪ್ರತಿಷ್ಠೆ ಆಗಿದೆ, ಸನ್ನಿಧಾನದಲ್ಲಿ ಏನೂ ಚ್ಯುತಿ ಇಲ್ಲ ಅಂದ್ರಂತ ಆ ಜ್ಯೋತಿಷ್ಕ. ಅದೆಲ್ಲ ಹೇಗೆ ಯಾವಾಗ ಅಂತಂದ್ರೆ, ಒಬ್ಬ ವಿಧರ್ಮಿ ರಾಜನ ಆಕ್ರಮಣ ಅಲ್ಲಿ ಆದಾಗ ಹಿಂದೆ, ಆವಾಗ ಕೃಷ್ಣನ ಪ್ರತಿಮೆಯನ್ನ ಇಲ್ಲಿಂದ ತಗೊಂಡು ಹೋಗಿ ಆದಿ ಉಡುಪಿ ಅಂತ ಒಂದು ಜಾಗ ಇದೆ, ಅಲ್ಲೊಂದು ಸಣ್ಣ ತೊರೆ, ಸಣ್ಣ ಸರೋವರ ಎಲ್ಲ ಇದೆ, ಸಣ್ಣ ಒಂದು ಪಾಳು ಬಿದ್ದ ಗರ್ಭಗುಡಿನೂ ಇದೆ, ಅಲ್ಲಿ ಇಟ್ಟಿದ್ರು. ಪರ್ಯಾಯಸ್ಥ ಸ್ವಾಮಿಗಳಾದವರು ವೇಷ ಮರೆಸ್ಕೊಂಡು ಅಲ್ಲಿದ್ದು ಆ ಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಬರ್ತಿದ್ರು, ಉಡುಪಿಗೆ ಬರ್ತಿದ್ರು. ಉಡುಪಿಗೆ ಸಮೀಪ ಇದೆ. ಅಂತೂ ಆ ವಿಧರ್ಮಿ ಆಕ್ರಮಣಕಾರರ ಒಂದೇನು ಭಯ ಇತ್ತು, ಆ ಭಯ ಮುಗಿಯುವ ತನಕನೂ, ಇನ್ನು ಆತಂಕ ಇಲ್ಲ ಅನ್ಸೋ ತನಕನೂ ಕೃಷ್ಣನ ಪ್ರತಿಮೆಯನ್ನು ದೂರ ಇಟ್ಟಿದ್ರು. ಇದು ಒಂದು ಸಂದರ್ಭ. ಇದು ಒಂದು 100-200 ವರ್ಷದ ಹಿಂದೆ. ಅದಕ್ಕಿಂತ 100-200 ವರ್ಷದ ಹಿಂದೆ ಕೂಡ ಗರ್ಭಗುಡಿಯ ಪುನಃ ಪ್ರತಿಷ್ಠೆ ಇತ್ಯಾದಿ ಕಾರಣದಿಂದಾಗಿ ಅಂತೂ 2-3 ಬಾರಿ ಕೃಷ್ಣನ ಪ್ರತಿಮೆ ಸ್ಥಳಾಂತರ ಆಗಿ ಪುನಃ ಪ್ರತಿಷ್ಠೆಗೊಂಡಿದೆ. ಆದರೆ ಅದು ಸನ್ನಿಧಾನಕ್ಕೆ ಮಾತ್ರ ಏನೂ ಚ್ಯುತಿ ಇಲ್ಲ. ಆದರೆ ಗರುಡನ ಮುಖ್ಯ ಪ್ರಾಣ ಪ್ರತಿಮೆಗಳು ಮಾತ್ರ ಆಗಲ್ಲ. ನೀವು 1 ಬಾರಿ ಹೆಚ್ಚು ಸ್ಥಳಾಂತರ ಮಾಡಿಬಿಟ್ರೆ ಸನ್ನಿಧಾನ ಹೋಗ್ತದೆ, ಮರಳಿ ಸನ್ನಿಧಾನ ಬರೋದು ಕಷ್ಟ. ಅದನ್ನು ನೀವು ಯಾರೋ ಕೈ ಹಚ್ಚಬೇಡ್ರಿ. ಹೀಗೆ ಕೃಷ್ಣನ ಪ್ರತಿಮೆಗಿರುವ ಸನ್ನಿಧಾನ ಬೇರೆ, ಗರುಡ ಮತ್ತು ಮುಖ್ಯ ಪ್ರಾಣನ ಪ್ರತಿಮೆಗಿರುವ ಸನ್ನಿಧಾನ ಬೇರೆ ಅಂತ ಆ ಜ್ಯೋತಿಷ್ಕ ಎಚ್ಚರಿಕೆ ಕೊಟ್ಟಿದ್ರು. ಇದನ್ನು ಗೋವಿಂದಾಚಾರ್ಯರು ಮತ್ತು ಉಳಿದೆಲ್ಲ ಸ್ವಾಮಿಗಳು, ಹಿರಿಯ ಸ್ವಾಮಿಗಳೆಲ್ಲರೂ ಅಲ್ಲಿದ್ದು ಅದನ್ನು ನೋಡಿ ಅದು ಮುಂದೆ ನಮ್ಮಂಥವ್ರಿಗೆ ಅದು ಹೇಳಿದ್ದು ಒಂದು ಕಥಾ. ಅದು ಈಗ ಇಲ್ಲಿ ಅದನ್ನು ನೆನಪು ಮಾಡ್ಕೊಳ್ಬೇಕು. ಆಚಾರ್ಯರ ಒಂದು ಸ್ಪರ್ಶದಿಂದ ಅದಕ್ಕೆ ಎಂಥ ಅದ್ಭುತವಾದ ಸನ್ನಿಧಾನ ಬಂದಿತ್ತು ಅಂತಂದ್ರೆ, ಮುಂದೆ ಯಾವ ಕಾಲಕ್ಕೂ ಆ ಸನ್ನಿಧಾನ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಲಕ್ಷಾಂತರ ಜನರನ್ನು ತನ್ನ ಕಡೆ ಸೆಳೆಯುವಂಥ ಸನ್ನಿಧಾನ, ಅಂತಹ ಸನ್ನಿಧಾನ. ಶಾಲಗ್ರಾಮ ಶಿಲಾ ಅನ್ನೋದೆಲ್ಲ ಸರಿಯೇ, ಅದರ ಜೊತೆಗೆ ಆಚಾರ್ಯರು ಮಂತ್ರಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿದ್ದು, ತಮ್ಮ ಸ್ಪರ್ಶಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕಾಗಿ ಏನಂತಿರ್ತಾರೆ ಅಂತಂದ್ರೆ,
ಮಹಾಪುರುಷರು ಹೇಳಿಕೊಟ್ಟಂತಹ ಮಂತ್ರಗಳ ಮೂಲಕವಾಗಿ ಭಗವಂತನ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಆ ಮಂತ್ರಗಳಿಗೆ ಪವರ್ ಹೆಚ್ಚು. ಹಾಗೆ ಮಹಾಪುರುಷರ ಪ್ರತಿಷ್ಠಾಪನೆ ಮಾಡಿದಂತಹ ಸನ್ನಿಧಾನಗಳೇನಿರ್ತವೆ ಅಲ್ಲಿ ಸೇವಾ ಮಾಡಬೇಕು. ಸೇವಾ ಮಾಡಿದರೆ ಅದರಿಂದ ಫಲ ಹೆಚ್ಚು ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಅಂಥ ಒಂದು ಕೃಷ್ಣನ ಪ್ರತಿಮಾ ಅದು. ಅದನ್ನು ಅವರು ಲೀಲಾಜಾಲವಾಗಿ ತಗೊಂಡು ಹೋಗಿ ಒಳಗಿಟ್ರು. ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸ ಇಹ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ. ಕೃಷ್ಣನ ಪ್ರತಿಷ್ಠೆ ಆಗೋಯ್ತು. ಅದೆಂಥದ್ದು? ಮಂದಹಾಸ ಮೃದು ಸುಂದರಾನನಂ. ಕೃಷ್ಣನ ಮುಖದಲ್ಲಿ ಅಂತ ಅದ್ಭುತವಾದ ಮುಗುಳ್ನಗೆ ಇತ್ತು. ನಂದನ ಮಗ ಅತೀಂದ್ರಿಯಾಕೃತಿ. ನಮ್ಮ ಯಾವ ಇಂದ್ರಿಯಕ್ಕೂ ಆತನ ಆಕೃತಿ ನಿಲ್ಕುವಂಥದ್ದಲ್ಲ. ಅತ್ಯಂತ ಸುಂದರವಾದ ವಿಗ್ರಹ. ಅದನ್ನು ಸನ್ಯಧಾಪಯತ್ ಶುಚಿ ಪ್ರತಿಷ್ಠೆಯ. ಪ್ರತಿಷ್ಠಾ ವಿಧಿಗಳಿಗನುಸಾರವಾಗಿ ಇದನ್ನು ಪ್ರತಿಷ್ಠಾಪನೆ ಮಾಡಿದರು. ಇದು ದ್ವಾರಕಾನಗರದಿಂದ ಬಂತು, ಸಮುದ್ರದಲ್ಲಿ ಮುಳುಗಿತ್ತು, ಅದರ ಕಥೆ ಏನಿದೆಯಲ್ಲ ಅದೆಲ್ಲ ಮಧ್ವವಿಜಯದಲ್ಲಿ ಬಂದಿಲ್ಲ. ಆ ಕಥೆ ಬಗ್ಗೆ ಏನು ಸ್ಪಷ್ಟೀಕರಣ ಇದೆ ಅದನ್ನು ನಾನು ನಾಳೆ ದಿವಸ ಹೇಳ್ತೇನೆ. ಅಂತೂ ಇಲ್ಲಿ ಮಂದಹಾಸ ಮೃದು ಸುಂದರಾನನಂ ಅಂತ ಬಂತಲ್ಲ, ಇವತ್ತು ನಾವು ಕೃಷ್ಣನ ಪ್ರತಿಮಾ ನೋಡಿದರೆ ಅಂತ ಅದ್ಭುತವಾದ ಮುಗುಳು ನಮಗೆ ಕಾಣಿಸೋದಿಲ್ಲ. ಹೊಸದಾಗಿ ಕೃಷ್ಣನ ನೋಡೋರಿಗೆ ಎಷ್ಟು ಅದ್ಭುತ ಅಂತ ಕಾಣಿಸ್ತದೆ. ಆದರೆ ಈಗ 60-70 ವರ್ಷದಿಂದ ಕೃಷ್ಣನ ನೋಡ್ತಿದ್ದಾರಲ್ಲ, ಸ್ವಯಂ ಪೇಜಾವರ ಶ್ರೀಪಾದರೆ ಇವತ್ತು 5ನೇ ಪರ್ಯಾಯದ ಹೊಸರಲ್ಲಿದ್ದಾರೆ. ಅವರು ತಮ್ಮ 8ನೇ ವಯಸ್ಸಿನಿಂದ ಕೃಷ್ಣನ ಪೂಜೆ ಮಾಡ್ತಿದ್ದಾರೆ. ಅಂತೂ 75 ವರ್ಷದಿಂದ 75-76 ವರ್ಷಗಳಿಂದ ಅವರು ಕೃಷ್ಣನನ್ನ ನೋಡಿ ಮುಟ್ಟಿ ಬಲ್ಲರು. ಆವತ್ತೇನು ಮುಗುಳ್ನಗೆ ಇತ್ತು, ಆ ಮುಗುಳ್ನಗೆ ಅಂಥ ಸ್ಪಷ್ಟತೆ ಇವತ್ತು ಕಾಣೋದಿಲ್ಲ ಅಂತಂತಾರೆ ಅವರೆಲ್ಲ ಹಿರಿಯರು. ಆದ್ದರಿಂದಾಗಿ ವಿದ್ಯಾಮಾನ ತೀರ್ಥರೊಮ್ಮೆ ಹಿಂದೆ ಅವರು ಕೂಡ ಜ್ಯೋತಿಷ್ಕರನ ಅಷ್ಟಮಂಗಲದ ಪ್ರಶ್ನೆ ತಿಳಿಸಿ ಕೇಳಿದರು. ಕೃಷ್ಣನಿಗೆ ನಿತ್ಯ ಪಂಚಾಮೃತ ಅಭಿಷೇಕ ಮಾಡಿ ಅದನ್ನು ತಿಕ್ಕಿ ತೊಳೆದು ಅದರ ಸ್ಪಷ್ಟತೆ ಎಲ್ಲ ಮಸುಕಾಗ್ತದೆ, ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡೋದು ಬಿಡೋಣ, ಹೇಗೆ ಬಿಟ್ಟುಬಿಡೋಣ, ಕೇವಲ ನೀರಿನ ಅಭಿಷೇಕ ಮಾಡೋಣ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಇವೆಲ್ಲ ವ್ಯವಸ್ಥೆಗಳು ಮಹಾತ್ಮರಾದವ್ರು ಮಾಡಿಟ್ಟದ್ದು. ಅದನ್ನು ಕೂಡ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗಬೇಡ್ರಿ, ಪಂಚಾಮೃತ ಅಭಿಷೇಕ ತಪ್ಪಿಸಬೇಡ್ರಿ, ಏನು ನಿತ್ಯ ಆಗ್ತಾ ಬಂದಿದೆ ಅದು ಆಗಲಿ ಅಂತ ಉತ್ತರ ಬಂತದ್ದು. ವಿದ್ಯಾಮಾನ ತೀರ್ಥರಾದವರು ಅದನ್ನು ಯಾಕೆ ಮಾಡಿದ್ರು ಅಂತಂದರೆ ಆ ಮೂಲ ವಿಗ್ರಹದ ಸೌಂದರ್ಯ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಆದರೆ ಅದು ಕೂಡ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಮ್ಮತಿ ಸಿಗಲಿಲ್ಲ ಅದಕ್ಕೆ. ಹಾಗಾಗಿ ಆ ಅಭಿಷೇಕ ಇತ್ಯಾದಿ ಇವತ್ತು ನಡೆದಿದೆ. ನೀವು ಒಂದು ಅತ್ಯಂತ ಪ್ರಾಚೀನವಾದ ಚಿತ್ರ ಇದೆ, ಅದನ್ನು ನೀವೆಲ್ಲರೂ ನೋಡ್ರಿ, ಅಥವಾ ನನಗೆಲ್ಲ ಸಿಕ್ಕ ನಾನು ನಿಮ್ಗೆ ತಂದು ತೋರಿಸ್ತೇನೆ. ನಾನು ಅದನ್ನು ವಿದ್ಯಾಪೀಠಕ್ಕೆ ಸೇರಿದಾಗಿಂದ 81ನೇ ಇಸ್ವಿಯಿಂದ ನೋಡ್ತಿದ್ದೀನಿ ಆ ಫೋಟೋ. ಅದು ಒಂದು 5-6 ಅಡಿ ಎತ್ತರದ ಫೋಟೋ ಅದು, ಉಡುಪಿ ಕೃಷ್ಣನ ಫೋಟೋ. ಆದರೆ ಒಂದು ಪಕ್ಕದಲ್ಲಿ ವಿದ್ಯಾಮಾನ ತೀರ್ಥರು, ಇನ್ನೊಂದು ಪಕ್ಕದಲ್ಲಿ ಪೇಜಾವರ ಶ್ರೀಪಾದರು, ವಿಶೇಷ ತೀರ್ಥ ಶ್ರೀಪಾದರು ಒಂದು ಕಡೆ, ವಿದ್ಯಾಮಾನ ತೀರ್ಥರು ಒಂದು ಕಡೆ. ಅವರಿಬ್ಬರು ಗುರು ಶಿಷ್ಯರಿಬ್ಬರು ಅದಕ್ಕೆ ಪೂಜೆ ಮಾಡ್ತಿರುವಂಥ ದೃಶ್ಯ ಅದು. ಫೋಟೋ ತೆಗೆದಿದ್ದು, ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿದ್ದು. ಮತ್ತು ಕೃಷ್ಣನಿಗೆ ಯಾವ ಅಲಂಕಾರ ಇಲ್ಲ ಅಲ್ಲಿ. ಆ ಫೋಟೋನೇ ಅತ್ಯಂತ ಸುಂದರವಾಗಿದೆ. ಆ ಫೋಟೋದಲ್ಲಿರುವ ಸೌಂದರ್ಯ ಇವತ್ತು ಕೃಷ್ಣನನ್ನು ನಾವೇನು ನೋಡ್ತೀವಲ್ಲ ಆ ಸೌಂದರ್ಯ ಆ ಮುಗುಳ್ನಾಗೆ ಇಲ್ಲಿ ಕಾಣಿಸೋದಿಲ್ಲ. ಅದು ಆಚಾರ್ಯರ ಚಿತ್ತ, ಅವ್ರು ಏನು ಎಷ್ಟು ದಿವಸ ಬರಬೇಕು ಅಂತಿದೆಯೋ, ಅವ್ರ ಅಭಿಪ್ರಾಯ ಏನಿದೆಯೋ ಅದು ಹಾಗೆ ಮುಂದೆ ನಡೀತದೆ. ಮುಂದಿನ ಕಥೆ ಮುಂದೆ. ಮಂದಹಾಸ ಮೃದು ಸುಂದರಾನನಂ ಅಂತ ನೆನಪಿಗೆ ಬಂದಾಗ ಇದನ್ನೆಲ್ಲ ನಾನು ಹೇಳಬೇಕಾಯ್ತು. ಅಲ್ಲಿಗೆ ಈ 9ನೇ ಸರ್ಗದ 43ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಅದು ಪ್ರತಿಷ್ಠಾಪನೆ ಆಗಿದ್ದು ಎಲ್ಲಿಂದ? ಅದು ದ್ವಾರಕಾನಗರದಿಂದ ಹೇಗೆ ಬಂತು? ಅದೆಲ್ಲ ಮಧ್ವವಿಜಯದಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ. ಆದರೆ ಆ ಕಥೆಗಳ ತಥ್ಯಾಂಶ ಏನು ಅದನ್ನೆಲ್ಲ ಇದೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಗೋವಿಂದಾಚಾರ್ಯರು ಕೂಡ ಅದನ್ನೆಲ್ಲ ವಿಮರ್ಶೆ ಮಾಡಿದ್ದಾರೆ. ಮತ್ತು ಭಾವಪ್ರಕಾಶಿಕದಲ್ಲಿ ಮತ್ತು ಅಣುಮಧ್ವವಿಜಯ ಅಂತ ಒಂದು ಗ್ರಂಥ ಇದೆ, ಅದರ ವ್ಯಾಖ್ಯಾನಗಳಿವೆ. ಅದರಲ್ಲಿರುವಂಥ ಕೆಲವು ಟಿಪ್ಪಣಿಗಳಲ್ಲಿ ಏನೇನು ವಿಷಯ ಇದೆ. ಆ ಕಥೆ ಸುಳ್ಳಲ್ಲ, ಆದರೆ ಮಧ್ವವಿಜಯಕಾರರು ಅದನ್ನು ಉಲ್ಲೇಖ ಮಾಡಿಲ್ಲ. ಆ ವಿವರಗಳನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ. ಇವತ್ತು ಕೃಷ್ಣನ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಇವತ್ತು ನಾಳೆ ನಾವು ನೋಡ್ತಾ ಇದ್ದದ್ದು ಎಷ್ಟು ಸಮಯೋಚಿತ ಆಗಿದೆ ಅಂದರೆ, ಇದು ಭಾದ್ರಪದ ಮಾಸದ ಆರಂಭದ ದಿವಸ. ಎಲ್ಲ ಕಡೆ ಭಾಗವತದ ಪ್ರವಚನ ಪ್ರಾರಂಭ ಆಗಿರ್ತದೆ. ನಮಗೆ ಬೆಳಗಿನ ಹೊತ್ತು ಭಾಗವತದ ಪ್ರವಚನ ಮಾಡಲಿಕ್ಕೆ ಕೇಳಲಿಕ್ಕೆ ಎಲ್ಲ ಅನುಕೂಲ ಇಲ್ಲ ನಮ್ಮ ಇಲ್ಲಿ ಪರಿಸ್ಥಿತಿಗೆ ಅನುಸಾರವಾಗಿ. ಆದರೂ ಸಾಯಂಕಾಲದ ಹೊತ್ತಾದರೂ ದಿವಸ ಒಂದು ಸ್ವಲ್ಪ ಹೊತ್ತಾದರೂ ಕೃಷ್ಣನ ಆ ಒಂದು ಕಥೆ ಅದನ್ನೆಲ್ಲ ಸ್ವಲ್ಪ ನೋಡಬೇಕು. ಇದೇ ಮಧ್ವವಿಜಯ ಹೇಳುವಾಗಲೇ ಮಧ್ಯೆ ಮಧ್ಯೆ ಕೆಲವು ಕೃಷ್ಣನ ಭಾಗವತದಲ್ಲಿ ಬರುವಂಥ ಕೃಷ್ಣನ ಸ್ತುತಿರೂಪವಾದ ಶ್ಲೋಕಗಳನ್ನು ಸೇರಿಸಿಕೊಂಡು ಪ್ರವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಲ್ಲಿ ಮತ್ಸ್ಯಾಶ್ವಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಭುದೇಶು ಕೃತಾವತಾರ ತ್ವಂಪಾಸಿನ ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತ ಒಂದು
ಕೃಷ್ಣನ ಶ್ಲೋಕ 10ನೇ ಸರ್ಗದಲ್ಲಿ ಬರೋದು. ಭಾಗವತ ಶ್ಲೋಕ ಒಂದಾದ್ರೂ ಶ್ರವಣ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳಿದೆ. ಕೃಷ್ಣನನ್ನ ಅವನ ಅವತಾರ ಕಾಲದಲ್ಲಿ ಚತುರ್ಮುಖ ಬ್ರಹ್ಮಸ್ತೋತ್ರ ಮಾಡಿದ ಶ್ಲೋಕ ಇದು. ನೀನು ಮತ್ಸ್ಯ, ಹಯಗ್ರೀವ, ಕೂರ್ಮ, ವರಾಹ, ನೃಸಿಂಹ, ವರಾಹ, ಹಂಸ, ರಾಜನ್ಯ ಅಂದ್ರೆ ರಾಮ, ವಿಪ್ರ ಅಂದ್ರೆ ಪರಶುರಾಮ, ರಾಜನ್ಯ, ವಿಪ್ರ, ವಿಬುಧೇಶು, ಮತ್ತೆ ದೇವತೆಗಳಲ್ಲಿ ಅವತಾರ ಮಾಡಿದೆ, ಮನುಷ್ಯರಲ್ಲಿ ಅವತಾರ ಮಾಡಿದೆ. ಕೃತಾವತಾರ ತ್ವಂ ಪಾಸಿ ತ್ರಿಭುವನಂ, 3 ಲೋಕವನ್ನು ನೀನು ಕಾಪಾಡ್ತಿ. ಭಾರಂ ಭುವೋ ಹರ, ಜಗತ್ತಿನ ಭಾರವನ್ನು ಹರಣ ಮಾಡು, ನಿಮಗೆ ನಮಸ್ಕಾರ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ 10ನೇ ಸ್ಕಂದದಲ್ಲಿ ಬರುವಂಥ ಒಂದು ಶ್ಲೋಕ. ಆ ಶ್ಲೋಕದ ಜೊತೆಗೆ ಇವತ್ತಿನ ಈ 9ನೇ ಸರ್ಗದ 43ನೇ ಶ್ಲೋಕದ ವಿವರದ ಜೊತೆಗೆ ಇವತ್ತಿನ ಆಖ್ಯಾನ ಸಮಾಪ್ತಿಯನ್ನು ಕಂಡಿದೆ.